ಸಚಿವ ಸಂಪುಟ ಅಂದ್ರೆ ಎರಡನೇ ಪಟ್ಟಿನೂ ಕೂಡ ಬಿಡುಗಡೆಯಾಗಿ ಸಚಿವ ಸ್ಥಾನನೂ ಹಂಚಿಕೆಯಾಗಿ ಖಾತೆಯನ್ನು ಕೊಟ್ಟಾಯ್ತು. ಹಾಗೆ ಉಸ್ತುವಾರಿನೂ ಎಲ್ಲವನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆ ಕೆಲವು ಶಾಸಕರು ಅಂದ್ರೆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಎರಡನೇ ಪಟ್ಟಿ ಬಂದಾದ್ಮೇಲೆ ಎಲ್ಲೋ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಹೇಳಿ ಸಚಿವ ಸ್ಥಾನ ವಿರುದ್ಧ ಪ್ರತಿಭಟನೆ ಮಾಡಿ ಮತ್ತು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಮುಂದಾಗಿದ್ರು. ಹಾಗೆ ಹಾವೇರಿ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಮಾನೆ ಅವರು ತಮ್ಮ ಕಾರ್ಯಕರ್ತ ಮುಖಂಡರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಇಲ್ಲ, ನಾವು ಹಾವೇರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೇಳಿದ್ವಿ, ಸಚಿವ ಸ್ಥಾನ ಸಿಕ್ಕಿದೆ, ನಮ್ಗೆ ಖುಷಿ ಇದೆ, ಅವರ ಜೊತೆ ಕ್ಷೇತ್ರದ ಅಭಿವೃದ್ಧಿ ಪರ ನಾವು ಕೈ ಜೋಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ವಿರೋಧ ಯಾವುದೇ ರೀತಿ ವ್ಯಕ್ತಪಡಿಸದೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಿನ್ನೆ ಒಂದು ಸಂದೇಶ ಬರುತ್ತೆ ಮತ್ತು ಹೈಕಮಾಂಡ್ ಅಂತ ಎಲ್ಲೋ ಹಾನಗಲ್ ವಿಧಾನಸಭಾ ಕ್ಷೇತ್ರ ಶಾಸಕರಿಗೆ ವಸತಿ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಅಧ್ಯಕ್ಷನ ಕೊಟ್ಟಂತಹ ಶಾಸಕ ಶ್ರೀನಿವಾಸ್ ಮಾನೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾವು ಮಾತಾಡ್ಸೋಣ. ಸರ್, ಈಗಾಗಲೇ ಸಚಿವ ಸ್ಥಾನದ ಎರಡನೇ ಪಟ್ಟಿ ಬಿಡುಗಡೆ ಆಗಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ಹನಗಲ್ಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಮುಖಂಡರು ಇದ್ರು. ಹಾಗೆ ಎಲ್ಲೋ ಒಂದು ಕಡೆ ಪಟ್ಟಿಯಲ್ಲಿ ಹೆಸರು ಇತ್ತು ಅಂತ ಕೇಳ್ಪಟ್ಟಿದ್ವಿ. ಅದೆಲ್ಲ ಹೆಸರು ಕೈ ಬಿಟ್ಟಿದ ಮೇಲೆ ಕೆಲವೊಂದು ಕಡೆ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ರು, ಆಮೇಲೆ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆ ಮುಂದಾಗಿದ್ರು. ಆದ್ರೆ ನೀವೊಂದೇನೋ ಸಂದೇಶ ಕೊಟ್ರ ಸರ್, ಇಲ್ಲ ನಮ್ಗೆ ಸಚಿವ ಸ್ಥಾನ ಈಗಾಗಲೇ ಹಾವೇರಿಗೆ ಬೇಕಾಗಿತ್ತು, ಹಾವೇರಿಗೆ ಕೊಟ್ಟಿದ್ದಾರೆ, ನಾವು ಖುಷಿಯಲ್ಲಿದ್ದೇವೆ ಅಂತ ಹೇಳಿ. ಈಗಾಗಲೇ ನಿಮ್ಗೆ ನಿಗಮ ಮಂಡಳಿನ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾವು ಮುಂಚೆನೂ ಕೂಡ ಹಾವೇರಿಗೆ ಪ್ರಾತಿನಿಧ್ಯ ಸಿಗಬೇಕು. ನಾವು 3 ಜನ ಸಚಿವ ಸ್ಥಾನವನ್ನ ಕೇಳಿದ್ವಿ. ನಮ್ಮಲ್ಲಿ ಯಾರಿಗೆ ಕೊಟ್ಟರು ಕೂಡ ಸಂತೋಷದಿಂದ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಒಮ್ಮತವನ್ನ ಸೂಚಿಸಿದ್ವಿ. ಅದು ಸಹಜ. ಎಲ್ಲ ಕ್ಷೇತ್ರದಲ್ಲಿ ಅವರವ್ರ ಶಾಸಕರು ಸಚಿವರಾಗಬೇಕು ಅಂತಕ್ಕಂಥ ಭಾವನೆಯನ್ನ ಆಸೆಯನ್ನ ಇಟ್ಟಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯ ಮುಖಂಡರು ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಸಚಿವ ಸ್ಥಾನ ಕೇಳ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು, ಬೆಂಗಳೂರಿಗೆ ಹೋಗಿ ಒತ್ತಾಯ ಮಾಡ್ತಕ್ಕಂಥದ್ದು ನಾವು ಯಾರು ಮಾಡಬಾರ್ದು. ಸಚಿವ ಸ್ಥಾನ ಸಿಗದೇ ಇದ್ರೂ ಕೂಡ ವರಿಷ್ಠರ ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನ ನಾವೆಲ್ಲ ಒಪ್ಪಬೇಕು. ನಾವೆಲ್ಲ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ. ಸಂಪೂರ್ಣ ಹಾನಗಲ್ಲಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಅದನ್ನ ಒಪ್ಪಿಕೊಂಡು ಸಾಥ್ ನೀಡಿದ್ದಾರೆ. ನಾನು ಅವ್ರು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇನೆ ಅನ್ನೋದನ್ನು ಕೂಡ ನಾನು ಹೇಳಬೇಕಾಗ್ತದೆ. ಮತ್ತು ನಮ್ಮ ಜಿಲ್ಲೆಗೆ ಈಗಾಗಲೇ ರುದ್ರಪ್ಪಣ್ಣ ಲಮಾಣಿ ಅವರು ಸಚಿವರಾಗಿ ಈಗ ಕಾರ್ಯವನ್ನ ವಹಿಸ್ಕೊಂಡಿದ್ದಾರೆ. ಮತ್ತೊಂದು ಸಚಿವ ಸ್ಥಾನ ಸಿಗ್ತದ ಅಂತಕ್ಕಂಥ ಆಶಾ ಮನೋಭಾವನೆಯಿಂದ ನಾವೆಲ್ಲ ಇದ್ದೇವೆ. ಜೊತೆಗೆ ನನಗೆ ಆ ಸಂದರ್ಭದಲ್ಲಿ ಸಚಿವ ಸ್ಥಾನದ ವಂಚಿತನಾಗಿ ಅಥವಾ ನನಗೆ ಅವಕಾಶ ಇಲ್ಲದೆ ಇದ್ದಾಗ ನಾವೆಲ್ಲರೂ ಖುಷಿಯಿಂದ ಒಪ್ಪಿಕೊಂಡು ನಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಈಗ ಮತ್ತೆ ಪಕ್ಷದ ವರಿಷ್ಠರು ಕರೆದು ಗೃಹ ಮಂಡಳಿಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ಏನಾದ್ರೂ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದರಿಂದ ನಾನು ಅದನ್ನ ಸ್ವೀಕಾರ ಮಾಡಿದ್ದೀನಿ. ಅಲ್ಲಿ ಏನೇನು ಬದಲಾವಣೆ ಮಾಡಿ ಯಾವ ರೀತಿ ಜನರಿಗೆ ನಾವು ಅಲ್ಲಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನ ನಮ್ಮ ಪ್ರಯತ್ನನ ಮುಂದುವರಿಸ್ತೀವಿ. ಈಗ ಮನೆಗಳು ಕೊಡ್ತಕ್ಕಂಥದ್ದು ನಮ್ಮ ಗೃಹ ಮಂಡಳಿಗೆ ಬರೋದಿಲ್ಲ, ಅದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬರ್ತದೆ, ಆಶ್ರಯ ಮನೆಗಳು. ಇಲ್ಲಿ ನಮ್ಮ ಗೃಹ ಮಂಡಳಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಾವು ನಿವೇಶನಗಳನ್ನ ರಚನೆ ಮಾಡಿ ಒಂದು ಮಧ್ಯಮ ವರ್ಗದವರಿಗೆ ಕಡಿಮೆ ಬೆಲೆಯಲ್ಲಿ ನಿವೇಶನ ಸಿಗ್ತಕ್ಕಂಥದ್ದು ಅದು ನಮ್ಮ ಕಾರ್ಯ. ಅದರ ಜೊತೆಗೆ ಬಹಳಷ್ಟು ಸರ್ಕಾರಿ ಕಟ್ಟಡಗಳು, ಶಾಲೆಗಳು ಆಗಿರ್ಬೋದು, ಹಾಸ್ಟೆಲ್ಗಳು ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಇವನ್ನೆಲ್ಲ ಗೃಹ ಮಂಡಳಿಯಿಂದ ಮಾಡ್ತಕ್ಕಂಥ ಕಾರ್ಯ. ಹಾಗಾಗಿ ಮನೆಗಳ ವಿಚಾರದಲ್ಲಿ ನಾನು ವಸತಿ ಸಚಿವರ ಗಮನಕ್ಕೆ ತಂದು ಇಲ್ಲೇನು ಬಿಲ್ ಬಿಡುಗಡೆ ಆಗ್ತಕ್ಕಂಥ ತಡ ಆಗ್ತಾ ಇದೆ, PMAY ಏನ್ ಪ್ರಧಾನ ಮಂತ್ರಿಗಳ ಆವಾಸ್ ಯೋಜನೆಯಲ್ಲಿ ಬಂದಂತ ಮನೆಗಳು ಬಿಲ್ ಆಗ್ತಾ ಇಲ್ಲ, ಅಥವಾ ಯಾವ್ಯಾವ ನೆನಗುದ್ದಿಗೆ ಬಿದ್ದಾವ ಅವನ್ನೆಲ್ಲ ಅವ್ರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಅದನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಷ್ಟು ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀನಿವಾಸ್ ಮಾನೆ ಅವರ ಮಾತು. ಇಲ್ಲಿ ಈಗಾಗಲೇ ಹಾವೇರಿ ಜಿಲ್ಲೆಗೆ ಒಂದು ಸಚಿವ ಸಿಕ್ಕಿದೆ, ಮತ್ತೊಂದು ಖುಷಿಯ ವಿಚಾರ, ಮತ್ತೊಂದು ಸಚಿವ ಸ್ಥಾನ ಸಿಗುವ ಭರವಸೆಯಲ್ಲಿದ್ದೇವೆ. ಹಾಗಾಗಿ ನಾವು ಇನ್ನು ಮುಂದೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.